ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಮತ್ತು ಬೃಹತ್ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಇಂದು ರಾಜ್ಯದ ಪ್ರತಿಯೊಂದು ಮನೆಯ ಹೆಣ್ಣುಮಗಳ ಆರ್ಥಿಕ ಸ್ವಾವಲಂಬನೆಗೆ ಭದ್ರ ಬುನಾದಿ ಹಾಕಿದೆ. ಪ್ರತಿ ತಿಂಗಳು ಅರ್ಹ ಯಜಮಾನಿಯ ಖಾತೆಗೆ ತಲುಪುವ 2,000 ರೂಪಾಯಿಗಳು ಕೇವಲ ಒಂದು ಸಣ್ಣ ಮೊತ್ತವಲ್ಲ, ಬದಲಿಗೆ ಅದು ಆ ಕುಟುಂಬದ ದೈನಂದಿನ ನಿರ್ವಹಣೆಗೆ, ಮಕ್ಕಳ ಶಿಕ್ಷಣಕ್ಕೆ ಅಥವಾ ತುರ್ತು ವೈದ್ಯಕೀಯ ವೆಚ್ಚಗಳಿಗೆ ಆಸರೆಯಾಗುತ್ತಿರುವ ದೊಡ್ಡ ಶಕ್ತಿಯಾಗಿದೆ. ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ತಾಂತ್ರಿಕ ಕಾರಣಗಳು, ಬ್ಯಾಂಕ್ ಸರ್ವರ್ಗಳ ನಡುವಿನ ಸಮನ್ವಯದ ಕೊರತೆ ಹಾಗೂ ಸರ್ಕಾರದ ಆಡಳಿತಾತ್ಮಕ ಪ್ರಕ್ರಿಯೆಗಳ ವಿಳಂಬದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗುವುದು ಸ್ವಲ್ಪ ತಡವಾಗಿತ್ತು. ಇದರಿಂದಾಗಿ ರಾಜ್ಯದ ವಿವಿಧ ಭಾಗಗಳ ಲಕ್ಷಾಂತರ ಮಹಿಳೆಯರು ತಮ್ಮ ಖಾತೆಗೆ ಯಾವಾಗ ಹಣ ಜಮೆಯಾಗಬಹುದು, ಪ್ರಸ್ತುತ ಯೋಜನೆಯ ಸ್ಥಿತಿ ಏನು ಎಂಬ ಗೊಂದಲದಲ್ಲಿದ್ದರು ಮತ್ತು ತೀವ್ರವಾಗಿ ಕಾಯುತ್ತಿದ್ದರು. ಈ ಎಲ್ಲ ಗೊಂದಲಗಳಿಗೆ, ಆತಂಕಗಳಿಗೆ ಮತ್ತು ಕಾಯುವಿಕೆಗೆ ಪೂರ್ಣ ವಿರಾಮ ಇಡುವ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತ್ಯಂತ ಮಹತ್ವದ ಮತ್ತು ಸಮಾಧಾನಕರ ಸ್ಪಷ್ಟನೆಯನ್ನು ಅಧಿಕೃತವಾಗಿ ನೀಡಿದ್ದಾರೆ. ಸರ್ಕಾರದ ಇತ್ತೀಚಿನ ಪ್ರಕಟಣೆ ಮತ್ತು ಅಧಿಕೃತ ಮಾಹಿತಿಯ ಪ್ರಕಾರ ಬಾಕಿ ಇರುವ ಎಲ್ಲ ಕಂತುಗಳ ಹಣವನ್ನು ಒಟ್ಟಿಗೆ ಸೇರಿಸಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲು ಇಲಾಖೆಯು ಎಲ್ಲಾ ರೀತಿಯ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಮಾಡಿಕೊಂಡಿದೆ. ವರದಿಗಳ ಪ್ರಕಾರ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಂದ ಹಿಡಿದು ದಕ್ಷಿಣ ಕರ್ನಾಟಕ ಭಾಗದ ತುದಿಯ ಜಿಲ್ಲೆಗಳವರೆಗಿನ ಎಲ್ಲಾ ಅರ್ಹ ಮಹಿಳೆಯರ ಖಾತೆಗಳಿಗೆ ಹಣವನ್ನು ವರ್ಗಾಯಿಸುವ ಬೃಹತ್ ಪ್ರಕ್ರಿಯೆಗೆ ಚಾಲನೆ ಸಿಗುತ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೆನೆಗುದಿಗೆ ಬಿದ್ದಿದ್ದ 31ನೇ ಕಂತಿನ 2,000 ರೂಪಾಯಿಗಳು ಮತ್ತು 32ನೇ ಕಂತಿನ 2,000 ರೂಪಾಯಿಗಳು, ಹೀಗೆ ಒಟ್ಟು 2 ಪ್ರಮುಖ ಕಂತುಗಳ 4,000 ರೂಪಾಯಿಗಳ ಮೊತ್ತವನ್ನು ಒಂದೇ ಬಾರಿಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಅಥವಾ ಡಿಬಿಟಿ ತಂತ್ರಜ್ಞಾನದ ಮುಖಾಂತರ ಜಮೆ ಮಾಡಲು ನಿರ್ಧರಿಸಲಾಗಿದೆ. ಈ ಪ್ರಕ್ರಿಯೆಯು ನಾಳೆ ಮುಂಜಾನೆ 10:30 ಅವಧಿಯಿಂದಲೇ ದೇಶಾದ್ಯಂತ ಇರುವ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಹಂತ-ಹಂತವಾಗಿ ಆರಂಭಗೊಳ್ಳಲಿದೆ ಎಂದು ಸಚಿವರು ಖಚಿತಪಡಿಸಿದ್ದಾರೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಸ್ಥಳೀಯ ಬ್ಯಾಂಕ್ಗಳ ತಾಂತ್ರಿಕ ದೋಷಗಳಿಂದ ಅಥವಾ ಫಲಾನುಭವಿಗಳ ಖಾತೆಗಳ ತಾತ್ಕಾಲಿಕ ಅಮಾನತಿನಿಂದಾಗಿ 3 ರಿಂದ 4 ತಿಂಗಳ ಹಣ ಜಮೆಯಾಗದೆ ಬಾಕಿ ಉಳಿದುಕೊಂಡಿತ್ತು. ಅಂತಹ ಜಿಲ್ಲೆಗಳ ಅತ್ಯಂತ ಅರ್ಹ ಮಹಿಳೆಯರಿಗೆ ಈ ಬಾರಿ ಒಟ್ಟಿಗೆ 6 ರಿಂದ 8,000 ರೂಪಾಯಿಗಳವರೆಗಿನ ದೊಡ್ಡ ಮೊತ್ತ ಒಂದೇ ಕಂತಿನಲ್ಲಿ ಅವರ ಕೈ ಸೇರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ರಾಜ್ಯಾದ್ಯಂತ ಹರಡಿರುವ ಸುಮಾರು 30ಕ್ಕೂ ಹೆಚ್ಚು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ 1,27,00,000ಕ್ಕೂ ಅಧಿಕ ಇರುವ ಗೃಹಲಕ್ಷ್ಮಿ ಯೋಜನೆಯ ನೋಂದಾಯಿತ ಫಲಾನುಭವಿಗಳಿಗೆ ಈ ಬೃಹತ್ ಹಣ ವರ್ಗಾವಣೆ ಪ್ರಕ್ರಿಯೆಯು ಅನ್ವಯವಾಗುತ್ತದೆ. ಸರ್ಕಾರದ ಈ ಕ್ರಮದಿಂದಾಗಿ ಹಬ್ಬದ ದಿನಗಳ ಹೊಸ್ತಿಲಲ್ಲಿರುವ ಮಧ್ಯಮ ಹಾಗೂ ಬಡ ಕುಟುಂಬಗಳ ಮಹಿಳೆಯರಿಗೆ ದೊಡ್ಡ ಮಟ್ಟದ ಆರ್ಥಿಕ ನೆರವು ಸಿಕ್ಕಂತಾಗುತ್ತದೆ. ವಿಶೇಷವಾಗಿ ಮೊದಲ ಹಂತದ ವರ್ಗಾವಣೆಗಾಗಿ ರಾಜ್ಯದ ಪ್ರಮುಖ ಜಿಲ್ಲೆಗಳ ಪಟ್ಟಿಯೊಂದನ್ನು ಇಲಾಖೆಯು ಸಿದ್ಧಪಡಿಸಿಕೊಂಡಿದೆ. ಈ ಪಟ್ಟಿಯಲ್ಲಿ ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಯಾದಗಿರಿ, ಕೋಲಾರ, ಬಳ್ಳಾರಿ, ಹಾಸನ, ಮಂಡ್ಯ, ಮಂಗಳೂರು, ರಾಮನಗರ, ಚಿತ್ರದುರ್ಗ, ತುಮಕೂರು, ರಾಯಚೂರು ಮತ್ತು ಕೊಪ್ಪಳ ಸೇರಿದಂತೆ 14ಕ್ಕೂ ಹೆಚ್ಚು ಜಿಲ್ಲೆಗಳು ಮುಂಚೂಣಿಯಲ್ಲಿವೆ. ಈ ಜಿಲ್ಲೆಗಳಲ್ಲಿ ವಾಸಿಸುವ ಮತ್ತು ಗೃಹಲಕ್ಷ್ಮಿ ಯೋಜನೆಯ ನಿಯಮಾವಳಿಗಳಿಗೆ ಒಳಪಡುವ ಮಹಿಳೆಯರ ಖಾತೆಗಳಿಗೆ ಮೊದಲ ಆದ್ಯತೆಯ ಮೇಲೆ ಹಣ ವರ್ಗಾವಣೆಯಾಗಲಿದ್ದು, ಉಳಿದ ಜಿಲ್ಲೆಗಳ ಫಲಾನುಭವಿಗಳಿಗೂ ಸಹ ಯಾವುದೇ ಆತಂಕ ಅಥವಾ ಸಂಶಯವಿಲ್ಲದೆ ಮುಂದಿನ ಕೆಲವು ದಿನಗಳ ಅವಧಿಯಲ್ಲಿ ಹಂತ-ಹಂತವಾಗಿ ಹಣ ಖಾತೆಗಳಿಗೆ ತಲುಪುತ್ತದೆ ಎಂದು ಇಲಾಖೆಯ ಉನ್ನತ ಮೂಲಗಳು ದೃಢಪಡಿಸಿವೆ. ಆದರೆ ಈ ಯೋಜನೆಯ ಹಣವು ಯಾವುದೇ ತಾಂತ್ರಿಕ ಅಡೆತಡೆಗಳಿಲ್ಲದೆ ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದು ಬೀಳಬೇಕಾದರೆ ಫಲಾನುಭವಿಗಳ ಕಡೆಯಿಂದಲೂ ಒಂದು ಅತ್ಯಂತ ಪ್ರಮುಖ ಹಾಗೂ ಕಡ್ಡಾಯವಾದ ಕೆಲಸ ಪೂರ್ಣಗೊಂಡಿರಬೇಕಾಗುತ್ತದೆ. ಸರ್ಕಾರವು ಡಿಬಿಟಿ ಮೂಲಕ ಹಣವನ್ನು ವರ್ಗಾಯಿಸುವಾಗ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಜೋಡಣೆ, ಅಂದರೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿರಬೇಕು ಮತ್ತು ಬ್ಯಾಂಕ್ ಮಟ್ಟದಲ್ಲಿ ಇ-ಕೆವೈಸಿ ಪ್ರಕ್ರಿಯೆಯು ನವೀಕರಣಗೊಂಡಿರಬೇಕು.
ಒಂದು ವೇಳೆ ಈ ಪ್ರಕ್ರಿಯೆಯಲ್ಲಿ ಏನಾದರೂ ಸಣ್ಣ ದೋಷಗಳಿದ್ದರೂ ಅಥವಾ ನಿಮ್ಮ ಬ್ಯಾಂಕ್ ಖಾತೆಯು ದೀರ್ಘಕಾಲದಿಂದ ಯಾವುದೇ ವ್ಯವಹಾರವಿಲ್ಲದೆ ನಿಷ್ಕ್ರಿಯವಾಗಿದ್ದರೂ ಸಹ ಸರ್ಕಾರದ ವತಿಯಿಂದ ಹಣ ಬಿಡುಗಡೆಯಾದರೂ ಸಹ ಅದು ನಿಮ್ಮ ಖಾತೆಗೆ ಜಮೆಯಾಗದೆ ತಾಂತ್ರಿಕವಾಗಿ ತಡೆಹಿಡಿಯಲ್ಪಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯೂ ಮತ್ತು ಅವರ ಕುಟುಂಬದ ಸದಸ್ಯರು ಒಮ್ಮೆ ತಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಅಥವಾ ಗ್ರಾಹಕ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ಪಾಸ್ಬುಕ್ ಸ್ಥಿತಿ ಹಾಗೂ ಕೆವೈಸಿ ವಿವರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿಕೊಳ್ಳುವುದು ಅತ್ಯಂತ ಒಳ್ಳೆಯದು. ರಾಜ್ಯ ಸರ್ಕಾರವು ಪ್ರಸ್ತುತ ಸಂದರ್ಭದಲ್ಲಿ ಇಂತಹ ಎಲ್ಲಾ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಅರ್ಹರಿಗೆ ಮಾತ್ರ ತಲುಪುವಂತೆ ಮಾಡಲು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಕೇವಲ ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಮಾಹಿತಿಯ ಪ್ರಕಾರ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಮತ್ತು ವಿಕಲಚೇತನರ ಮಾಸಾಶನಗಳಂತಹ ವಿವಿಧ ಪಿಂಚಣಿ ಹಣ ಬಿಡುಗಡೆಗೂ ಸಹ ಇಲಾಖೆಯು ಸಮಾಂತರವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಸಾಮಾಜಿಕ ವಲಯದಲ್ಲಿ ತಳಮಟ್ಟದ ಜನರಿಗೆ ನೆರವಾಗಲು ಈ ಪಿಂಚಣಿ ಮೊತ್ತದಲ್ಲಿ 10% 15% ಹೆಚ್ಚಿಸುವ ಕುರಿತು ಸರ್ಕಾರದ ಉನ್ನತ ಮಟ್ಟದಲ್ಲಿ ಗಂಭೀರ ಚರ್ಚೆಗಳು ನಡೆಯುತ್ತಿವೆ. ಆಡಳಿತಾತ್ಮಕ ಅನುಮೋದನೆ ಸಿಕ್ಕ ತಕ್ಷಣವೇ ಈ ಕುರಿತು ಅಧಿಕೃತ ಆದೇಶಗಳು ಹೊರಬೀಳುವ ನಿರೀಕ್ಷೆಯಿದೆ. ಯಾವುದೇ ಒಂದು ಯೋಜನೆ ಯಶಸ್ವಿಯಾಗಬೇಕಾದರೆ ಸರ್ಕಾರದ ಇಚ್ಛಾಶಕ್ತಿಯ ಜೊತೆಗೆ ಸಾರ್ವಜನಿಕರಲ್ಲಿ ಇರುವ ಸರಿಯಾದ ಜಾಗೃತಿಯೂ ಅಷ್ಟೇ ಮುಖ್ಯವಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಪ್ರಕ್ರಿಯೆಯು ನಿರಂತರವಾಗಿ ಸಾಗಲಿದೆ. ಮಹಿಳೆಯರು ಯಾವುದೇ ಸುಳ್ಳು ವದಂತಿಗಳಿಗೆ ಅಥವಾ ಮಧ್ಯವರ್ತಿಗಳ ಮಾತುಗಳಿಗೆ ಮರುಳಾಗಬಾರದು. ಡಿಜಿಟಲ್ ಕನ್ನಡಿಗ ವಾಹಿನಿಯ ಮುಖ್ಯ ಉದ್ದೇಶವೇ ಇಂತಹ ಅಧಿಕೃತ, ನಂಬಿಕಸ್ಥ ಮತ್ತು ಜನೋಪಯೋಗಿ ಮಾಹಿತಿಯನ್ನು ನೇರವಾಗಿ ನಿಮ್ಮ ಮನೆಬಾಗಿಲಿಗೆ ತಲುಪಿಸುವುದಾಗಿದೆ. ಸರ್ಕಾರದ ವತಿಯಿಂದ ಬಿಡುಗಡೆಯಾಗುವ ಇಂತಹ ಪ್ರತಿಯೊಂದು ಹೊಸ ಯೋಜನೆಗಳ ಅಪ್ಡೇಟ್ಸ್, ಬ್ಯಾಂಕಿಂಗ್ ನಿಯಮಗಳ ಬದಲಾವಣೆ ಮತ್ತು ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳ ನಿಖರವಾದ ವಿವರಗಳನ್ನು ಪಡೆದುಕೊಳ್ಳಲು ಸದಾ ಜಾಗೃತರಾಗಿರಬೇಕು. ನಿಮ್ಮ ಜಿಲ್ಲೆಗೆ ಹಣ ಬಿಡುಗಡೆಯಾದ ತಕ್ಷಣ ಬ್ಯಾಂಕ್ನಿಂದ ಬರುವ ಅಧಿಕೃತ ಸಂದೇಶಗಳನ್ನು ಗಮನಿಸಿ ಹಾಗೂ ನಿಮ್ಮ ಖಾತೆಯ ವಿವರಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಮುಂದಿನ ದಿನಗಳಲ್ಲಿ ಬರುವ ಇಂತಹ ಎಲ್ಲ ಮಹತ್ವದ ಆಡಳಿತಾತ್ಮಕ ನಿರ್ಧಾರಗಳಿಗಾಗಿ ನಿರಂತರವಾಗಿ ಸಂಪರ್ಕದಲ್ಲಿರಿ.